ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಪ್ರಿಯ ವೀಕ್ಷಕರೇ, ನೀವು ನೋಡ್ತಾ ಇರೋದು ನಮ್ಮ ದೇಶದ ಇತಿಹಾಸದ ಒಂದು ಕರಾಳ ದಿನದ ಕತೆ. ಏಪ್ರಿಲ್ 22, 2025. ಜಾಗ ಕಾಶ್ಮೀರದ ಪಹಲ್ಗಾಮ್ ಹತ್ತಿರ ಇರೋ ಬೈಸರಾನ್ ಹುಲ್ಲುಗಾವಲು. ಪ್ರಕೃತಿ ಸೌಂದರ್ಯವನ್ನು ಸವಿಯೋದಕ್ಕೆ ಬಂದಿದ್ದ ಪ್ರವಾಸಿಗರ ಮೇಲೆ ಏಕಾಏಕಿ ನರಮೇಧ ನಡೆಯುತ್ತೆ. ಬರೋಬ್ಬರಿ 26 ಜನ ಮುಗ್ಧ ಪ್ರವಾಸಿಗರು ಅಲ್ಲಿ ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾರೆ. ಆ ಘಟನೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಆಮೇಲೆ ನಮ್ಮ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ್ ಶುರು ಮಾಡಿ ಬಾರ್ಡರ್ ಆಚೆ ಇದ್ದ ಉಗ್ರರ ಕ್ಯಾಂಪ್ಗಳನ್ನು ಧ್ವಂಸ ಮಾಡ್ತು. ಇದು ನಮಗೆಲ್ಲ ಗೊತ್ತಿರೋ ನ್ಯೂಸು. ಆದರೆ ಈಗ ಅಸಲಿ ಕತೆ ಶುರುವಾಗಿದೆ. ಇತ್ತೀಚೆಗೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ NIA ಈ ದಾಳಿಗೆ ಸಂಬಂಧಿಸಿದಂತೆ ಒಂದು ಎಕ್ಸಾಕ್ಟಿವ್ ಅಂದರೆ ಅತಿ ಸುದೀರ್ಘವಾದ ಚಾರ್ಜ್ ಶೀಟನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಿದೆ. ಸ್ನೇಹಿತರೆ, ಈ ಚಾರ್ಜ್ ಶೀಟನ್ನು ಓದಿದರೆ ಅಥವಾ ಅದನ್ನು ಅನಲೈಸ್ ಮಾಡಿರೋ ಸೆಕ್ಯೂರಿಟಿ ಎಕ್ಸ್ಪರ್ಟ್ಗಳ ಮಾತು ಕೇಳಿಬಿಟ್ರೆ ನಮ್ಮ ಮೈ ಜುಮ್ ಅನ್ನುತ್ತೆ. ಯಾಕಂದರೆ ಈ 26 ಜನರ ಸಾವು ಕೇವಲ ಬಾರ್ಡರ್ ಆಚೆಗಿನ ಉಗ್ರರಿಂದ ಮಾತ್ರ ಆಗಿದ್ದಲ್ಲ, ಇದು ನಮ್ಮದೇ ಸಿಸ್ಟಮ್ನ, ನಮ್ಮ ಭದ್ರತಾ ವ್ಯವಸ್ಥೆ ಒಂದು ಆಪರೇಷನಲ್ ವ್ಯಾಕ್ಯೂಮಿಂದ ಆದಂತಹ ಅತಿ ದೊಡ್ಡ ದುರಂತ. ಉಗ್ರರು ಎಲ್ಲಿಂದ ಬಂದರು, ಅವರಿಗೆ ದುಡ್ಡು ಮತ್ತು ಆಯುಧ ಹೇಗೆ ಸಿಕ್ತು, ನಮ್ಮ ಗುಪ್ತಚರ ಇಲಾಖೆ ಎಲ್ಲಿ ಎಡುವುದು, ಪೀರ್ ಪಾಂಜಲ್ ರೇಂಜ್ನಲ್ಲಿ ನಾವು ಮಾಡಿದ ಆ ದೊಡ್ಡ ತಪ್ಪು ಏನು? ಇವತ್ತಿನ ಈ ಡೀಪ್ ಡೈವ್ ವಿಡಿಯೋದಲ್ಲಿ ಆ ಚಾರ್ಜ್ ಶೀಟ್ನಲ್ಲಿರೋ ಪ್ರತಿಯೊಂದು ಡೀಟೇಲನ್ನು ಎಳೆಯಾಗಿ ಪಾಯಿಂಟ್ ಬೈ ಪಾಯಿಂಟು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಸ್ಕಿಪ್ ಮಾಡದೆ ಈ ವಿಡಿಯೋ ನೋಡಿ. ಯಾಕಂದರೆ ಇದು TVಯಲ್ಲಿ ಬರೋ ಬ್ರೇಕಿಂಗ್ ನ್ಯೂಸ್ ಅಲ್ಲ, ಇದು ಗ್ರೌಂಡ್ ರಿಯಾಲಿಟಿ. ಸಾಮಾನ್ಯವಾಗಿ ನಾವುಗಳು ಟೆರರಿಸ್ಟ್ಗಳು ಇಂಡಿಯಾಗೆ ಬರ್ತಾರೆ ಅಂದರೆ ಏನಂತ ಅಂದ್ಕೊಳ್ತೀವಿ? LOC ಹತ್ರ ಬೇಲಿ ಕಟ್ ಮಾಡಿಕೊಂಡು ಅಥವಾ ರಾತ್ರಿ ಹೊತ್ತು ನುಸುಳ್ಕೊಂಡು ಬರ್ತಾರೆ ಅಂತ ಅಲ್ವಾ? ಹೌದು, ಇದು ಟ್ರೆಡಿಷ್ನಲ್ ರೂಟು. ಇಲ್ಲಿ ನಮಗೆ ಬಲವಾದ ಭದ್ರತೆ ಇದೆ, ಮಲ್ಟಿ ಟೈರ್ಡ್ ಸೆಕ್ಯೂರಿಟಿ ಕಾರ್ಡನ್ ಇದೆ. ಆದರೆ NIA ಚಾರ್ಜ್ ಶೀಟ್ ಹೇಳುವ ಪ್ರಕಾರ ಪಾಕಿಸ್ತಾನದಲ್ಲಿ ಕೂತಿರೋ ಟೆರರ್ ಹ್ಯಾಂಡ್ಲರ್ಗಳು ಈಗ ತಮ್ಮ ಸ್ಟ್ರಾಟಜಿಯನ್ನು ಕಂಪ್ಲೀಟಾಗಿ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರೀಗ ಮನುಷ್ಯರನ್ನು ಗಡಿದಾಡಿಸೋದಕ್ಕಿಂತ ಹೆಚ್ಚಾಗಿ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ ಅಂದರೆ ಡ್ರೋನ್ಗಳನ್ನು ಬಳಸ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಇದು ಎಷ್ಟು ಶಾಕಿಂಗ್ ಅಂತಂದರೆ, ನಾರ್ತ್ ಕಾಶ್ಮೀರದ ಬಾರಾಮುಲ್ಲಾ ಡಿಸ್ಟ್ರಿಕ್ನಲ್ಲಿ ಗೋಗಲ್ದಾರಾ ಅಂತ ಒಂದು ದಟ್ಟವಾದ ಕಾಡಿದೆ. ಈ ಕಾಡು ಬಾರ್ಡರ್ ಆಚೆಗಿನ ಜಾಗಕ್ಕೆ ಡೈರೆಕ್ಟ್ ಲೈನ್ ಆಫ್ ಸೈಟ್ನಲ್ಲಿದೆ, ಅಂದರೆ ನೇರವಾದ ಕನೆಕ್ಷನ್ನು. 2024 ಆರಂಭದಲ್ಲಿ ಈ ಟೆರರಿಸ್ಟ್ಗಳ ಗ್ರೂಪ್ಗೆ ಇದೇ ಗೋಗಲ್ದಾರಾ ಕಾಡಿನಲ್ಲಿ ಆಕಾಶದಿಂದ ಒಂದು ಏರಿಯಲ್ ವೆಪನ್ ಡ್ರಾಪ್ ಆಗುತ್ತೆ. ಆ ಡ್ರೋನ್ ಡ್ರಾಪಿಂಗ್ನಲ್ಲಿ ಏನೇನಿತ್ತು ಗೊತ್ತಾ? NIA ಸ್ಪಷ್ಟವಾಗಿ ಪಟ್ಟಿ ಮಾಡಿದೆ. 20 ಪಿಸ್ತೂಲುಗಳು, 15 ಲಕ್ಷ ರೂಪಾಯಿ ಕ್ಯಾಶು ಮತ್ತು ಟ್ರಯಾಂಗಲ್ ಶೇಪ್ನಲ್ಲಿದ್ದ ಚೈನೀಸ್ ಗ್ರೆನೇಡ್ಗಳು. ಇಮ್ಯಾಜಿನ್ ಮಾಡ್ಕೊಳ್ಳಿ, ನಮ್ಮ ಅಷ್ಟೊಂದು ಹೈ ಸೆಕ್ಯೂರಿಟಿ ಕಣ್ಗಾವಲು, ಲೇಸರ್ ವಾಲು ಇದೆಲ್ಲವನ್ನು ದಾಟ್ಕೊಂಡು ಬೈಪಾಸ್ ಮಾಡಿಕೊಂಡು ಒಂದು ಡ್ರೋನು ಕಾಶ್ಮೀರದ ಹಿಂದರ್ಲ್ಯಾಂಡು ಅಂದರೆ ಅಷ್ಟು ಒಳಭಾಗಕ್ಕೆ ಬಂದು ಹಾರ್ಡ್ವೇರ್ ಮತ್ತು ಹಣವನ್ನು ಡೈರೆಕ್ಟಾಗಿ ಉಗ್ರರ ಕೈಗೆ ಡೆಲಿವರಿ ಮಾಡಿ ವಾಪಸ್ ಹೋಗುತ್ತಂದರೆ ನಮ್ಮ ಏರ್ ಡಿಫೆನ್ಸ್ ಮತ್ತು ಅಲ್ಲಿನ ವಾರ್ನಿಂಗ್ ಸಿಸ್ಟಮು ಎಲ್ಲಿತ್ತು? ಆ ಡ್ರೋನ್ ಬಂದು ಹೋದದ್ದು ಯಾರಿಗೂ ಗೊತ್ತೇ ಆಗಲಿಲ್ಲ ಅನ್ನೋದು ಈ ಚಾರ್ಜ್ ಶೀಟ್ ಎತ್ತಿ ತೋರಿಸೋ ಮೊದಲನೇ ಕೈ ಸತ್ಯ. ಆಯಿತು, ಆಯುಧಗಳು ಬಂತು. ಆದರೆ ಆ ಉಗ್ರರು ಕಾಡಿನಿಂದ ಹೊರಗಡೆ ಬಂದು ಪಹಲ್ಗಾಮ್ನಂತಹ ಜನಸಂದಣಿ ಇರೋ ಟೂರಿಸ್ಟ್ ಹಬ್ಗೆ ಬರೋಕ್ಕೆ ಹೇಗೆ ಸಾಧ್ಯ ಆಯಿತು? ಅವರನ್ನು ಯಾರೂ ಪ್ರಶ್ನೆ ಮಾಡಲಿಲ್ವಾ? ಇಲ್ಲೇ ಬರೋದು ನಮ್ಮ ಸಿಸ್ಟಮ್ನ ಅತಿ ದೊಡ್ಡ ಫೇಲ್ಯೂರು. ಸೆಕ್ಯೂರಿಟಿ ಎಕ್ಸ್ಪರ್ಟ್ಗಳು ಈ ಚಾರ್ಜ್ ಶೀಟನ್ನು ಅನಲೈಸ್ ಮಾಡಿ ಒಂದು ದೊಡ್ಡ ಪದವನ್ನು ಬಳಸಿದ್ದಾರೆ, ಡ್ರಾಪ್ ಇನ್ ಹ್ಯೂಮನ್ ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಅಂತ. ನೋಡಿ, ಗುಪ್ತಚರ ಅಥವಾ ಇಂಟೆಲಿಜೆನ್ಸ್ನಲ್ಲಿ 2 ವಿಧಗಳಿರ್ತವೆ. ಒಂದು ಟೆಕ್ನಿಕಲ್ ಇಂಟೆಲಿಜೆನ್ಸು ಅಂದರೆ ಫೋನ್ ಕರೆಯಲ್ಲಿರೋ ಮಾತು ಕೇಳೋದು, ಸ್ಯಾಟಲೈಟ್ ಇಮೇಜ್ ನೋಡೋದು, ಡ್ರೋನ್ ಕ್ಯಾಮ್ರಾಗಳನ್ನು ಬಳಸೋದು. ಎರಡನೇದು ಹ್ಯೂಮನ್ ಇಂಟೆಲಿಜೆನ್ಸು ಅಂದರೆ ನೆಲದ ಮೇಲಿರೋ ಮನುಷ್ಯರು ಕೊಡೋ ಇನ್ಫಾರ್ಮೇಷನ್ನು, ನಮ್ಮ ಕಾನ್ಸ್ಟೇಬಲ್ಗಳು, ಸ್ಥಳೀಯ ಇನ್ಫಾರ್ಮರ್ಗಳು, ಊರಿನವರು ಕೊಡೋ ಮಾಹಿತಿ. NIA ತನಿಖೆ ಪ್ರಕಾರ 2022ರಿಂದ 2024 ಅವಧಿಯಲ್ಲಿ ನಮ್ಮ ಭದ್ರತಾ ಪಡೆಗಳು ಕೇವಲ ಟೆಕ್ನಾಲಜಿ ಮೇಲೆ ಓವರ್ ರಿಲಯನ್ಸು ಅಂದರೆ ಅತಿಯಾಗಿ ಡಿಪೆಂಡ್ ಆಗ್ಬಿಟ್ವು. ಡ್ರೋನ್ ಕ್ಯಾಮ್ರಾ ಇದೆ, ಸಿಗ್ನಲ್ ಟ್ರ್ಯಾಕರ್ ಇದೆ, ಮನುಷ್ಯರು ಯಾಕೆ ಬೇಕು ಅಂತ ಸ್ಥಳೀಯ ಇನ್ಫಾರ್ಮರ್ಗಳನ್ನು, ಲೋಕಲ್ ನೆಟ್ವರ್ಕನ್ನು ಕಡೆಗಣಿಸಿದರು. ಆದರೆ ಕಾಶ್ಮೀರದಂತಹ ಕಾಂಪ್ಲೆಕ್ಸ್ ಭೂಪ್ರದೇಶದಲ್ಲಿ ಬೆಟ್ಟ ಗುಡ್ಡಗಳ ಮಧ್ಯೆ ಟೆಕ್ನಾಲಜಿ ಎಲ್ಲದಕ್ಕೂ ಆನ್ಸರ್ ಆಗೋದಿಲ್ಲ. ಯಾರು ಯಾವ ಮನೆಗೆ ಬಂದರು, ಯಾರು ಉಗ್ರರಿಗೆ ಊಟ ಕೊಟ್ಟರು, ಯಾವ ದಾರಿಯಲ್ಲಿ ಹೋದರು, ಇದನ್ನು ಹೇಳೋಕ್ಕೆ ಗ್ರೌಂಡ್ ಲೆವೆಲ್ನಲ್ಲಿ ಮನುಷ್ಯರೇ ಬೇಕು. ಈ ನೆಟ್ವರ್ಕ್ ಯಾವಾಗ ಕೊಲ್ಯಾಪ್ಸ್ ಆಯಿತೋ ಒಂದು ಆಪರೇಷನಲ್ ವ್ಯಾಕ್ಯೂಮ್ ಕ್ರಿಯೇಟ್ ಆಯಿತು. NIA ಚಾರ್ಜ್ ಶೀಟ್ನಲ್ಲಿ ಉಗ್ರರ ಪ್ರೀ ಅಟ್ಯಾಕ್ ಮೂವ್ಮೆಂಟ್ಸ್ ಬಗ್ಗೆ ಗ್ರಾಫಿಕ್ ಆಗಿ
ವಿವರ ಕೊಟ್ಟಿದ್ದಾರೆ. ಅವರು ಹೇಗೆ ಬೆಟ್ಟಗಳನ್ನು ದಾಟಿದ್ರು, ಹೇಗೆ ಅರ್ಬನ್ ಏರಿಯಾಗಳನ್ನು ಕ್ರಾಸ್ ಮಾಡಿದ್ರು ಮತ್ತು ಬೈಸರಾನ್ನಲ್ಲಿ ಟಾರ್ಗೆಟನ್ನು ಹೇಗೆ ಸ್ಕೌಟ್ ಮಾಡಿದ್ರು ಅಂತ. ಈ ಇಡೀ ಪ್ರೊಸೆಸ್ನಲ್ಲಿ ಅವರು ಯಾರಿಗೂ ಸಿಕ್ಕಾಕೊಳ್ಳಿಲ್ಲ. ಯಾಕಂದರೆ ನಮ್ಮ ಸಿಸ್ಟಮ್ಗೆ ವಾರ್ನಿಂಗ್ ಕೊಡಬೇಕಾಗಿದ್ದ ಆ ಲೋಕಲ್ ಇನ್ಫಾರ್ಮರ್ಗಳ ಸ್ಟೇಬಲ್ ಕಮ್ಯುನಿಕೇಷನ್ ಇನ್ಫ್ರಾಸ್ಟ್ರಕ್ಚರು ಅಷ್ಟೊತ್ತಿಗಾಗಲೇ ಡೆಡ್ ಆಗಿತ್ತು. ಈ ಇಡೀ ರಿಪೋರ್ಟ್ನಲ್ಲಿ ಅತಿ ಇಂಪಾರ್ಟೆಂಟ್ ಮತ್ತು ಬೇಸರದ ಸಂಗತಿ ಇದೆ. ಕಾಶ್ಮೀರದ ಪೀರ್ ಪಾಂಜಾಲ್ ಮತ್ತು ಇತರ ಪರ್ವತ ಶ್ರೇಣಿಗಳಲ್ಲಿ ಅಲೆಮಾರಿ ಬುಡಕಟ್ಟು ಜನಾಂಗದವರು ಇದ್ದಾರೆ. ಅವರೇ ಗುಜ್ಜರ್ ಮತ್ತು ಬಕರ್ವಾಲ್ ಸಮುದಾಯದವರು. ಇವರ ಒಟ್ಟು ಜನಸಂಖ್ಯೆ ಸುಮಾರು 23 ಲಕ್ಷ. ದಶಕಗಳಿಂದನೂ ಈ ಜನ ನಮ್ಮ ಇಂಡಿಯನ್ ಆರ್ಮಿ ಮತ್ತು ಸೆಕ್ಯೂರಿಟಿ ಫೋರ್ಸ್ಗಳಿಗೆ ಕ್ರೂಷಿಯಲ್ ಕೊಲ್ಯಾಬೊರೇಟರ್ಸ್ ಆಗಿದ್ರು. ಯಾಕೆ ಗೊತ್ತಾ? ಆ ಕಡಿದಾದ ಬೆಟ್ಟಗಳು, ರಗಡ್ ಟೆರೆನ್ನ ಮೂಲೆ ಇವರಿಗೆ ಗೊತ್ತಿತ್ತು. ಬೆಟ್ಟದ ಮೇಲಿರುವ ಇವರೇ ನಮ್ಮ ಸೇನೆಗೆ ಐಸ್ ಆ್ಯಂಡ್ ಇಯರ್ಸ್ ಆಫ್ ದ ಮೌಂಟೇನ್ಸ್, ಬೆಟ್ಟದ ಕಣ್ಣು ಮತ್ತು ಕಿವಿಯಾಗಿದ್ದರು. ಅವರ ಅಚಲವಾದ ನಿಷ್ಠೆ ಮತ್ತು ಸಹಾಯದಿಂದಾನೇ ಜಮ್ಮು ಕಾಶ್ಮೀರದಲ್ಲಿ ನಾವು ಇನ್ಸರ್ಜೆನ್ಸಿ ಅಥವಾ ಉಗ್ರವಾದವನ್ನು ಒಂದು ಲೆವೆಲ್ಗೆ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಆಗಿದ್ದು. ಆದರೆ 2022-23 ಟೈಮ್ನಲ್ಲಿ ನಮ್ಮ ವ್ಯವಸ್ಥೆ ಮಾಡಿದ ಅತಿ ದೊಡ್ಡ ತಪ್ಪು ಅಂದರೆ ಈ ಸಮುದಾಯಗಳನ್ನು ದೂರ ತಳ್ಳಿದ್ದು. ಯಾವುದೋ ಕಾರಣಕ್ಕೆ ಭದ್ರತಾ ಪಡೆಗಳು ಮತ್ತು ಈ ಗುಜ್ಜರ್ ಬಕರ್ವಾಲ್ ಕಮ್ಯುನಿಟಿಯ ನಡುವೆ ಮಿಸ್ಟ್ರಸ್ಟ್ ಅಂದರೆ ಅಪನಂಬಿಕೆ ಶುರುವಾಯಿತು. ಅನೇಕ ಹಳೆಯ ಸೋರ್ಸ್ಗಳನ್ನು, ಇನ್ಫಾರ್ಮರ್ಗಳನ್ನು ಅವಾಂಡನ್ ಮಾಡಿದರು, ಅಂದರೆ ಕೈ ಬಿಟ್ಬಿಟ್ರು. ಎಕ್ಸ್ಪರ್ಟ್ಗಳು ಇದನ್ನು ಡಿಸಾಸ್ಟರ್ ಫಾರ್ ಮೇಂಟೈನಿಂಗ್ ಸೆಕ್ಯೂರಿಟಿ ಅಂತ ಕರೀತಾರೆ. ಯಾವಾಗ ಈ ಬೆಟ್ಟದ ಕಣ್ಣುಗಳು ಮುಚ್ಕೊಂಡ್ವೋ, ಉಗ್ರರಿಗೆ ಅದೇ ಬೆಟ್ಟದ ತುದಿಯಲ್ಲಿರುವ ಎತ್ತರದ ಜಾಗಗಳು, ಹೈಯರ್ ರಿಡ್ಜಸ್ಸು, ಸೇಫ್ ಹೆವೆನ್ಸು ಅಂದರೆ ಸೇಫ್ ಆದ ಅಡಗುತಾಣಗಳಾಗಿ ಬದಲಾದವು. ಪಹಲ್ಗಾಮ್ ಅಟ್ಯಾಕ್ ಮಾಡಿದ ಟೆರರಿಸ್ಟ್ಗಳು ಯಾವುದೇ ಭಯ ಇಲ್ಲದೆ ಆ ಬೆಟ್ಟಗಳಲ್ಲಿ ಅಡಗಿರೋಕೆ ಲೋಕಲ್ ಲ್ಯಾಂಡ್ಸ್ಕೇಪ್ನಲ್ಲಿ ತಮ್ಮನ್ನು ತಾವು ಹೆಂಬೆಳ್ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗಿದ್ದೆ ನಾವು ನಮ್ಮದೇ ಜನರ ವಿಶ್ವಾಸ ಕಳೆದುಕೊಂಡಿದ್ದರಿಂದ. ಇದೊಂದು ರೀತಿಯಲ್ಲಿ ನಾವು ಮಾಡಿಕೊಂಡ ಸೆಲ್ಫ್ ಗೋಲು. ಸ್ನೇಹಿತರೆ, ಈ NIA ಚಾರ್ಜ್ ಶೀಟನ್ನು ನೋಡಿದ ಮೇಲೆ ನಿಮ್ಗೇನು ಅನಿಸುತ್ತೆ? ಆ 26 ಜನರ ಅಸಲಿ ವಿಲನ್ ಯಾರು? ಆ ಚೈನೀಸ್ ಗ್ರೆನೇಡ್ ಕಳಿಸಿದ ಪಾಕಿಸ್ತಾನಿ ಹ್ಯಾಂಡ್ಲರು ಹೌದು. ಗುಂಡು ಹಾರಿಸಿದ ಉಗ್ರರು ಖಂಡಿತ ಹೌದು. ಆದರೆ ಸೆಕ್ಯೂರಿಟಿ ಅನಾಲಿಸ್ಟ್ಗಳು ಡಿಬೇಟ್ ಮಾಡ್ತಿರೋ ಆ ಸ್ಟ್ರಕ್ಚರಲ್ ಬ್ಲೈಂಡ್ ಸ್ಪಾಟ್ಸ್ ಇದೆಯಲ್ಲ, ಅದು ನಮ್ಮ ಸಿಸ್ಟಮ್ನ ಅಸಲಿ ವಿಲನ್ನು. ಟೆಕ್ನಾಲಜಿಯನ್ನೇ ದೇವರು ಅಂತ ನಂಬಿಟ್ಟು ಮನುಷ್ಯರನ್ನ ಕಡೆಗಣಿಸಿದ ಆ ಪಾಲಿಸಿ, ಆ ನಿರ್ಲಕ್ಷ್ಯ, ಆ ಅಹಂಕಾರ, ಅದೇ ಈ ದುರಂತಕ್ಕೆ ರತ್ನಗಂಬಳಿ ಆಸಿ ಕೊಟ್ಟಿದ್ದು. ಗೋಗಲ್ದಾರ ಕಾಡಿಗೆ 15 ಲಕ್ಷ ದುಡ್ಡು ಡ್ರೋನ್ನಲ್ಲಿ ಬಂದು ಬೀಳೋವರೆಗೂ ನಮ್ಮ ಸಿಸ್ಟಮ್ ಏನು ಮಲ್ಕೊಂಡಿತ್ತಾ? ಬೈಸರಾನ್ನಂತಹ ಪಾಪ್ಯುಲರ್ ಟೂರಿಸ್ಟ್ ಪ್ಲೇಸ್ಗೆ ಉಗ್ರರು ಬರೋ ತನಕನೂ ನಮ್ಮ ಕಮ್ಯುನಿಕೇಷನ್ ಇನ್ಫ್ರಾಸ್ಟ್ರಕ್ಚರು ಯಾಕೆ ಅಲರ್ಟ್ ಆಗಲಿಲ್ಲ? ಈ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗಿದೆ. ಆಪರೇಷನ್ ಸಿಂಧೂರ್ ಮೂಲಕ ಸೇಡು ತೀರಿಸ್ಕೊಂಡಿದ್ದು ಎಷ್ಟು ಮುಖ್ಯನೋ, ನಮ್ಮ ಒಳಗಿನ ಈ ತಪ್ಪುಗಳನ್ನು ಸರಿಪಡಿಸ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಎಕ್ಸ್ಪರ್ಟ್ಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ಸೆಕ್ಯೂರಿಟಿ ಫೋರ್ಸ್ಗಳು ತಮ್ಮ ಟ್ಯಾಕ್ಟಿಕ್ಸನ್ನು ರಿವ್ಯೂ ಮಾಡ್ಕೊಳ್ಬೇಕು ಮತ್ತು ಗುಜ್ಜರ್ ಬಕರ್ವಾಲ್ ಸಮುದಾಯದ ನಂಬಿಕೆಯನ್ನು ಮತ್ತೆ ಗಳಿಸಬೇಕು ಅಂತ. ಯಾಕಂದರೆ ದೇಶದ ಭದ್ರತೆ ಅನ್ನೋದು ಕೇವಲ ರೇಡಾರ್ಗಳಿಂದ, ಡ್ರೋನ್ಗಳಿಂದ ಬರೋದಿಲ್ಲ. ಅದು ಬರೋದು ಅಲ್ಲಿನ ನೆಲದ ಜನರ ವಿಶ್ವಾಸದಿಂದ. ಆ ವಿಶ್ವಾಸವನ್ನು ನಾವು ಯಾವಾಗ ಕಳೆದುಕೊಳ್ತೀವೋ ಆಗ ಮತ್ತೆ ಪಹಲ್ಗಾಮ್ನಂತಹ ಘಟನೆಗಳು ರಿಪೀಟ್ ಆಗ್ತವೆ. ಆ 26 ಮುಗ್ಧ ಜೀವಗಳ ಬಲಿದಾನ ನಮಗೆ ಒಂದು ಎಚ್ಚರಿಕೆಯ ಗಂಟೆ ಆಗಬೇಕು. ನಿಮ್ಗೇನು ಅನಿಸುತ್ತೆ? ಟೆಕ್ನಾಲಜಿ ಮತ್ತು ಹ್ಯೂಮನ್ ಇಂಟೆಲಿಜೆನ್ಸ್ ನಡುವೆ ನಾವು ಎಲ್ಲಿ ಎಡವಿದ್ವಿ? ಈ ದುರಂತಕ್ಕೆ ವ್ಯವಸ್ಥೆ ಹೊಣೆ ಅಂತ ನೀವು ಭಾವಿಸ್ತೀರಾ? ಕಮೆಂಟ್ ಸೆಕ್ಷನ್ನಲ್ಲಿ ಖಂಡಿತ ನಿಮ್ಮ ಒಪಿನಿಯನನ್ನು ತಿಳಿಸಿ. ಈ ಡೀಪ್ ಡೈವ್ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ನಮ್ಮ ಸಿಸ್ಟಮ್ನ ಈ ಕೈ ಸತ್ಯ ಎಲ್ಲರಿಗೂ ತಿಳಿಬೇಕು. ಮತ್ತೆ ಸಿಗ್ತೀನಿ ಇನ್ನೊಂದು ಮುಖ್ಯವಾದ ಟಾಪಿಕ್ ಜೊತೆಗೆ. ಟೇಕ್ ಕೇರ್. ಜೈ ಹಿಂದ್.